ಫ್ರೆಂಡ್ಸ್, ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಿದ್ದರೂ ಅದೇಕೋ ಏನೋ ಅಷ್ಟಾಗಿ ಪ್ರಚಾರವನ್ನು ಹೊಂದಿಲ್ಲ. ಪ್ರವಾಸೋದ್ಯಮ ಇಲಾಖೆಗೆ ಒಳಪಟ್ಟಿದ್ದರೂ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರಚಾರದ ಕೊರತೆ ಇದೆ. ಫ್ರೆಂಡ್ಸ್, ನಾವಿಂದು ಕೊಡಗಿನ ಪ್ರೇಕ್ಷಣೀಯ ಸ್ಥಳವಾಗಿದ್ದು ಪ್ರವಾಸೋದ್ಯಮ ಇಲಾಖೆಗೆ ಒಳಪಟ್ಟಿರುವ ಹೊನ್ನಮ್ಮನ ಕೆರೆಯ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಹೊನ್ನಮ್ಮನ ಕೆರೆ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ದೊಡ್ಡಮಳ್ತೆ ಗ್ರಾಮದಲ್ಲಿ. ಸೋಮವಾರಪೇಟೆಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡಮಳ್ತೆ ಗ್ರಾಮದ ಹೊನ್ನಮ್ಮನ ಕೆರೆ ಕೊಡಗಿನ ಪ್ರೇಕ್ಷಣೀಯ ಸ್ಥಳವೂ ಹೌದು. ಹಾಗೆ ಕೊಡಗು ಜಿಲ್ಲೆಯ ಅತ್ಯಂತ ದೊಡ್ಡದಾದ ಹಾಗೂ ಪುರಾತನ ಕೆರೆಯೂ ಹೌದು. ಸ್ನೇಹಿತರೆ, ಹೊನ್ನಮ್ಮನ ಕೆರೆಗೆ ಜಾನಪದ ಇತಿಹಾಸ, ಜಾನಪದ ಕಥೆಯ ಪ್ರಕಾರ ಇದೆ. ಹಿಂದೆ ಬೇರೆ ಸ್ಥಳದಿಂದ ಈಗಿನ ದೊಡ್ಡಮಳ್ತೆ ಗ್ರಾಮಕ್ಕೆ ಬಂದು ನೆಲೆಸಿದ ಕಲ್ಲನಹಳ್ಳಿ ಮಲ್ಲಪ್ಪಗೌಡ ಅವರು ಈ ಗ್ರಾಮದ ಗೌಡರಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಮಲ್ಲಣ್ಣ ಗೌಡರಿಗೆ 2 ಗಂಡು ಮಕ್ಕಳಿದ್ದು, ಇಬ್ಬರಿಗೂ ವಿವಾಹ ಆಗುತ್ತೆ. ಗೌಡರಿಗೆ 2 ಸೊಸೆಯಂದಿರು, 2 ಕಣ್ಣುಗಳಿದ್ದಂತೆ. ಗೌಡರ ಕೊನೆ ಮಗನ ಹೆಸರು ಶಾಂತರಾಜು. ಇವನು ದೂರದ ರಾಜನ ಆಸ್ಥಾನದಲ್ಲಿ ಸೈನಿಕನಾಗಿರ್ತಾನೆ. ಹಾಗೆ ಕಿರಿ ಸೊಸೆಯ ಹೆಸರು ಹೊನ್ನಮ್ಮ. ಇವಳು ತುಂಬ ಬುದ್ಧಿವಂತೆ ಮತ್ತು ಗಂಡನ ಪ್ರೀತಿಯ ಮಡದಿ, ಹಾಗೆ ಮಾವನ ಪ್ರೀತಿಯ ಸೊಸೆ. ಒಮ್ಮೆ 7000 ಸೀಮೆಯಲ್ಲಿ ಭೀಕರವಾದಂತಹ ಬರಗಾಲ ಎದುರಾಗುತ್ತೆ. ಕೆರೆ ಬಾವಿಗಳಲ್ಲಿ ನೀರು ಬತ್ತಿ ಹೋಗುತ್ತೆ. ಜನರು ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿನ ಹಾಹಾಕಾರ ಏಳುತ್ತೆ. ಇಂತಹ ಸಮಯದಲ್ಲಿ ಮಲ್ಲಣ್ಣಗೌಡರು ಕೆರೆಯೊಂದನ್ನು ಕಟ್ತಾರೆ. ಆದರೆ ಕೆರೆಯನ್ನು ಎಷ್ಟೇ ಆಳವಾಗಿ ತೋಡಿದ್ರೂ ಕೂಡ ನೀರು ಬರೋದಿಲ್ಲ. ಇದರಿಂದ ಗೌಡರು ತುಂಬ ಹತಾಶರಾಗ್ತಾರೆ. ಹೀಗಿರುವಾಗ ಒಂದು ದಿನ ರಾತ್ರಿ ಗೌಡರ ಕನಸಿನಲ್ಲಿ ಬಂದು, ನೀನು ನಿನ್ನ 2 ಸೊಸೆಯಂದಿರ ಪೈಕಿ ಒಬ್ಬ ಸೊಸೆಯನ್ನು ಕೆರೆಗೆ ಬಲಿಯನ್ನು ಕೊಟ್ಟಿದ್ದೇ ಆದರೆ ಕೆರೆಯಲ್ಲಿ ನೀರು ತುಂಬುತ್ತೆ, ನಂತರ ಊರಿನ ಕ್ಷಾಮ ದೂರ ಆಗತ್ತೆ ಅಂತೇಳಿ ಅಶರೀರವಾಣಿ ಮೊಳಗುತ್ತೆ. ಗೌಡರು ಎಚ್ಚರಗೊಳ್ತಾರೆ. ನನ್ನ 2 ಸೊಸೆಯಂದಿರೂ ನನಗೆ 2 ಕಣ್ಗಳಿದ್ದಂತೆ, ಯಾರನ್ನ ಬಲಿ ಕೊಡೋದಿಲ್ಲ ಅಂತೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಕನಸಿನಲ್ಲಿ ಹೇಳಿದ್ದನ್ನು 2 ಸೊಸೆಯಂದಿರಿಗೆ ಹೇಳೋದಿಲ್ಲ. ಆದರೆ ಕಿರಿ ಸೊಸೆ ಹೊನ್ನಮ್ಮಳಿಗೆ ಮಾವನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಾಳೆ. ಮರುದಿನ ಮುಂಜಾನೆ ಎದ್ದಂತಹ ಕಿರಿ ಸೊಸೆ ಹೊನ್ನಮ್ಮ ಮಾವನಿಗೆ ನಾನು ಕೆರೆಯಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಬರ್ತೇನೆ ಅಂತ ಹೇಳಿ ಕಳಸ ಬಾಗಿನವನ್ನು ತೆಗೆದುಕೊಂಡು ಹೋಗಿ ಬರಿದಾದ ಕೆರೆಯೊಳಗೆ ಪೂಜೆಯನ್ನು ಮಾಡ್ತಾಳೆ. ಪೂಜೆ ಮುಗಿತಾ ಇದ್ದಂತೆ ಕೆರೆಯಲ್ಲಿ ನೀರು ಉದ್ಭವ ಆಗುತ್ತೆ. ಹೊನ್ನಮ್ಮ ಆಗಲೂ ಪೂಜೆ ಮಾಡೋದರಲ್ಲಿ ಮಗ್ನಳಾಗಿರ್ತಾಳೆ. ಆ ವೇಳೆಗೆ ಮಾವ ಸೇರಿದಂತೆ ಊರಿನ ಜನರೆಲ್ಲ ಕೆರೆಯ ಬಳಿಗೆ ಬರ್ತಾರೆ. ನೋಡ್ತಾ ಇದ್ದಂತೆ ಕೆರೆ ಪೂರ್ತಿಯಾಗಿ ನೀರು ತುಂಬಿಕೊಳ್ಳುತ್ತೆ. ಹಾಗೆಯೇ ನೀರು ತುಂಬಿಕೊಂಡ ಕೆರೆಯೊಳಗೆ ಹೊನ್ನಮ್ಮ ಬಲಿದಾನವನ್ನು ಮಾಡ್ಕೋತಾಳೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕೆರೆಯನ್ನು ಹೊನ್ನಮ್ಮನ ಕೆರೆ ಅಂತೇಳಿ ಕರೆಯೋದಕ್ಕೆ ಪ್ರಾರಂಭಿಸಲಾಗುತ್ತೆ. ಹಾಗೆ ಕೆರೆಗೆ ಹಾರವಾದಂತಹ ಹೊನ್ನಮ್ಮಳು ಗ್ರಾಮದ ದೇವತೆ ಆಗ್ತಾಳೆ. ಕೆರೆಯ ದಡದಲ್ಲಿ ಮಲ್ಲಣ್ಣಗೌಡರು ಸೊಸೆ ಹೊನ್ನಮ್ಮಳ ಹೆಸರಿನಲ್ಲಿ ಪುಟ್ಟದಾದ ಗುಡಿಯೊಂದನ್ನು ಕಟ್ಟಿಸ್ತಾರೆ. ನಂತರ ಪ್ರತಿ ವರ್ಷ ಗೌರಿ ಹಬ್ಬದ ದಿನದಂದು ತಾಯಿ ಹೊನ್ನಮ್ಮ ದೇವಾಲಯಕ್ಕೆ ವಾರ್ಷಿಕ ಪೂಜೆ, ಹಾಗೆಯೇ ಕೆರೆಗೆ ಬಾಗಿನವನ್ನು ಸಮರ್ಪಣೆಯನ್ನು ಮಾಡಲಾಗುತ್ತೆ. ಈಗಲೂ ಪ್ರತಿ ವರ್ಷ ಗೌರಿ ಹಬ್ಬದ ದಿನದಂದು ವಿಶೇಷ ಪೂಜೆ, ಬಾಗಿನ ಸಮರ್ಪಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾವಿರಾರು ಭಕ್ತಾದಿಗಳು ದೇವತೆ ಹೊನ್ನಮ್ಮಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆಯೇ ಸಾವಿರಾರು ಮಹಿಳೆಯರು ಬಂದು ಕೆರೆಗೆ ಬಾಗಿನವನ್ನು ಅರ್ಪಿಸ್ತಾರೆ. ಸ್ನೇಹಿತರೆ, 11ನೇ ಶತಮಾನದಲ್ಲಿ ಮಳ್ತೆ ಗ್ರಾಮದಲ್ಲಿ ಚೋಳರು, ಕೊಂಗಾಳ್ವರು ಆಳ್ವಿಕೆಯನ್ನು ಮಾಡ್ತಾ ಇದ್ದದ್ದು ಇತಿಹಾಸದಲ್ಲಿ ಉಲ್ಲೇಖಗೊಂಡಿದೆ. ಈಗಲೂ ಹೊನ್ನಮ್ಮನ ಕೆರೆಯ ಬಳಿಯಲ್ಲಿ ಚೋಳರ ಕಾಲದ ಪುಟ್ಟದಾದ ಬಸದಿಯೊಂದನ್ನು ನೋಡಬಹುದು. ಫ್ರೆಂಡ್ಸ್, ನಾವೀಗ ಪ್ರವಾಸಿ ತಾಣ ಹೊನ್ನಮ್ಮನ ಕೆರೆಗೆ ಹೋಗೋಣ. ಪ್ರಕೃತಿಯ ಸಿರಿಯನ್ನು ಸವಿಯುತ್ತಾನೆ ಪಕ್ಕದ ಬೆಟ್ಟದ ಮಧ್ಯದಲ್ಲಿರ್ತಕ್ಕಂತಹ ಗವಿಯೊಳಗಡೆ ಹೋಗೋಣ. ಆರ್ ಯು ರೆಡಿ?
ನಮಸ್ಕಾರ ಭಟ್ರೆ, ನಿಮ್ಮ ಹೆಸರು? ಎಲ್ಲಿ ಹೋಗಿ ನೀವು? ಭಟ್ರೆ, ಈ ಹೊನ್ನಮನೆ ಕೆರೆ ಇದರ ಇತಿಹಾಸ ಏನು ಸಂಕ್ಷಿಪ್ತವಾಗಿ ಪೂರ್ತಿ ಆ ಕಥೆಯನ್ನು ಅದನ್ನು ಸಂಕ್ಷಿಪ್ತವಾಗಿ. ಮುಂದೆ ಹೇಳಿ. ನಂತರ ಹೊನ್ನಮ್ಮನ ದೇವಸ್ಥಾನ ಕಟ್ಟಿದ ಮೇಲೆ ಹೇಗೆ? ಹೌದು ಹಾಂ ಹಾಂ ಜೀರ್ಣೋದ್ಧಾರಕ್ಕಾಗಿ ಅಮ್ಮನವರು ಶಾಶ್ವತ ನೆಲೆ ನಿಲ್ಲಿಸಲಿ ಅಂತಂದು ಗ್ರಾಮದಲ್ಲಿ ಅಮ್ಮನವರನ್ನು ಟಾರ್ಚ್ ಮಾಡಿ ಗೌರಿ ಹಬ್ಬದಲ್ಲಿ ವಿಶೇಷ ಜಾತ್ರೆ ಆಗುತ್ತೆ. ಅದು ಬಾಗಿನ ಬಂಗಾರದ ಕಲ್ಲು ಅಂತ. ಆಗಿನ ಕಾಲದಲ್ಲಿ ಅಮ್ಮನವರು ಕೆರೆಗೆ ಆಹುತಿ ಆಗೋದಕ್ಕಿಂತ ಮುಂಚೆ ಒಡವೆನೆಲ್ಲ ಕಲ್ ಮೇಲೆ ಇಟ್ಟಿದ್ರು. ಜನಸಾಮಾನ್ಯರು ಮದುವೆ, ಒಂದು ಗೃಹ ಪ್ರವೇಶ, ಒಂದು ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸಿ ತಂದಿಡ್ತಿದ್ರು. ಕಾಲಕ್ರಮೇಣ ಒಂದು ಹೆಣ್ಮಗಳು ಒಡವೆಯನ್ನು ತಗೊಂಡು ವಾಪಸ್ ಕೊಡಲೇ ಇಲ್ಲ. ಆವಾಗ ಒಡವೆ ಸಂಕೇತವಾಗಿ ಈಗ ಗೌರಿ ಹಬ್ಬದಲ್ಲಿ ಬಾಗಿನ ಇಟ್ಟು ಪೂಜೆ ಮಾಡಿ ಕೆರೆಗೆ ಬಿಡ್ತಾರೋ. ಗೌರಿ ಹಬ್ಬದಲ್ಲಿ ಒಂದು 10,000 ಜನ ಇರ್ತಾರೋ. ಒಂದು 300 ಬಾಗಿನ ಇರುತ್ತೆ. ಗಂಡನ ಮನೆ ತವ್ರ ಮನೆ ಬಾಗಿನ ಇಟ್ಟು ಪೂಜೆ ಮಾಡಿ ಕೆರೆಗೆ ಬಿಟ್ಟಿಂದ ಸಾರ್ವಜನಿಕರಿಗೆ ಅವಕಾಶ ಕೊಡ್ತಾರೆ. ಮತ್ತು ಇದು ಉಂಟು. ನಮಸ್ಕಾರ ಸರ್, ನಿಮ್ಮ ಹೆಸರೇನು? ನೀವು ಏನಾಗಿದ್ದೀರಾ? ವೀರೇಶ್ ಅಂತ ಹೇಳ್ಬಿಟ್ಟು ಗ್ರಾಮದ ಅಧ್ಯಕ್ಷರಾಗಿದ್ದೀನಿ. ಗ್ರಾಮದ ಅಧ್ಯಕ್ಷರು. ಓಕೆ. ಇದು ವರ್ಷಕ್ಕೊಂದ್ಸರಿ ಪೂಜೆ ಆಗದ ಹೇಗೆ ಇದು? ಇಲ್ಲ, ವರ್ಷದಲ್ಲಿ 5-6 ಪೂಜೆ ಮಾಡ್ತೀವಿ ನಾವು ವರ್ಷದಲ್ಲಿ. ವಿಶೇಷ ಪೂಜೆ ಯಾವ ದಿವಸ? ವಿಶೇಷ ಪೂಜೆ ಗೌರಿ ಹಬ್ಬ ವಿಶೇಷ ಪೂಜೆ ಮಾಡ್ತೀವಿ. ಮತ್ತು ವರ್ಷದ ದೇವಸ್ಥಾನ ಓಪನ್ ಆಯ್ತಲ್ಲ, ಅದು ವಾರ್ಷಿಕ ಪೂಜೆ ಅಂತ ಹೇಳ್ಬಿಟ್ಟು 29ಕ್ಕೆ ಈ ತಿಂಗಳು 29ಕ್ಕೆ ಪೂಜೆ ಮಾಡಿ ಸೋಮವಾರ. ಗೌರಿ ದಿವಸ ವಾರ್ಷಿಕ ಪೂಜೆ, ವಿಶೇಷ ಪೂಜೆ ಅಂತ ಹೇಳ್ತೀರಿ. ಗೌರಿಗೆ ಬಾಗಿನಾರ್ಪಣೆ ಕಾರ್ಯಕ್ರಮ. ಆವಾಗ ಎಲ್ಲಿಂದ ಭಕ್ತಾದಿಗಳು ಬರ್ತಾರೆ? ಹೆಚ್ಚಿನದಾಗಿ ಒಂದು 10,000 ಜನಸಂಖ್ಯೆಗಳು ಸೇರ್ತಾರೆ. ಎಲ್ಲ ಮೈಸೂರು, ಹೊರಗಡೆಯಿಂದ ಬೆಂಗಳೂರು. ಅವರು ಏನೋ ಆರ್ಕೆ ಕಟ್ಕೊಂಡಿರ್ತಾರೆ. ಅದಕ್ಕಾಗಿ ಬಾಗಿನ ಅಂತ ಅವ್ರ ಮನೆ ಬಾಗಿನ ಅಂತ ಹೇಳ್ಬಿಟ್ಟು ಒಂದು ಬಾಗಿನ ತಂದು ಇಲ್ಲಿ ಆ ಬಾಗಿನ ಕಲ್ಲಲ್ಲಿ ಪೂಜೆ ಮಾಡಿ ಆರ್ಕೆ ಕೊಟ್ಟು ಕೆರೆಗೆ ಬಾಗಿನಾರ್ಪಣೆ ಮಾಡಿ ಹೋಗ್ತಾರೆ. नमस्कारम। इस समय पे मैं नमस्कारम, मेरा नाम सत्य तिवारी है और इस समय पर मैं आया हूँ होन्नम्मा मंदिर और विघ्नेश्वर मंदिर घूमने के लिए। बहुत ही सुंदर मंदिर है। मैं यहाँ पर बहुत शांत, जैसा कि आप यहाँ पर देख सकते हैं कि मुझे यहाँ पर जो देखने को मिला है, बहुत ही इन्वायरमेंट यहाँ का बहुत खूबसूरत है, बहुत ही शांत है। यहाँ पर एक बगल में तालाब है और मैं यहाँ पर मेरी पत्नी के साथ आया हूँ। ये मेरी पत्नी है यहाँ पे जो मोबाइल में शूट कर रही है लेकिन यहाँ पे घूमने के बाद मुझे बहुत ही शांत यहाँ पे लगा। इन्वायरमेंट, यहाँ का वातावरण, यहाँ के लोग बहुत अच्छे हैं, बहुत ही सपोर्टिव हैं। यहाँ पे बहुत जो बात करते हैं बहुत अच्छा लगता है। यहाँ की जो भाषा है कन्नड़ा है और मैं हिंदी बोलता हूँ, मुझे कन्नड़ा नहीं आती, लेकिन आप विश्वास मानिए कि यहाँ की जो भाषा है, लैंग्वेज, कोई बैरियर नहीं रखता है। यहाँ के लोग ये बात साबित भी करते हैं। कन्नड़ा भाषा जब ये बोलते हैं मुझे समझ में आती सारी चीज़ें। और इस मंदिर में आने के बाद मुझे यहाँ के जो पुजारी जी मिले और यहाँ के भाई साहब मिले मुझे, तो बहुत अच्छा लगा इन लोगों से बातें करके। और जैसा कि आप यहाँ पे देख सकते हैं कि जो मंदिर है विघ्नेश्वर मंदिर, शंकर भगवान का मंदिर है और बगल में माता जी का मंदिर है, तो बहुत अच्छा लगा यहाँ पे लगे शांत। ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.